ತದನಂತರ ನಾವು ಆಗ ಧ್ರುವ ಚರಿತ್ರೆಯನ್ನು ಕೇಳಿದ್ದೇವೆ, ಮತ್ತೆ ಅದರ ಬಗ್ಗೆ ಮಾತಾಡುವುದಿಲ್ಲ. ಅದರ ಒಟ್ಟು ತಾತ್ಪರ್ಯ ಏನು ಅಂತ ಕೇಳಿದರೆ, ಕಾಲು ಯಾವತ್ತೂ ಕೂಡ ಮೇಲೆ ಆಗಬಾರ್ದು, ತಲೆ ಕೆಳಗಾಗಬಾರ್ದು. ಉತ್ತಾನ ಪಾದ, ಉತ್ತಾನ ಪಾದ, ಪಾದ ಉತ್ತಾನ ಆದರೆ ತಲೆ ಕೆಳಗಲ್ಲ. ಈ ಮನುಷ್ಯರು ಹಾಳಾಗುವುದೇ ಅಲ್ಲಿ ಅಂತ. ಯಾವ ವ್ಯಕ್ತಿಗೆ, ಯಾವ ಮನುಷ್ಯನಿಗೆ ಹೆಚ್ಚು ಸುರುಚಿಯ ಮೇಲೆ ಪ್ರೀತಿ ಇರ್ತದೆ ಅಂಥವರ ತಲೆ ಯಾವತ್ತೂ ಕೆಳಗೆ ಆಗುವುದು. ಕಾಲು ಮೇಲೆ ಇರ್ತದೆ, ಅದಷ್ಟು ಮಾಡ್ತದೆ. ಅದು ಆ ಸುರುಚಿ ಅನ್ನೋದು ಎಂಥವನನ್ನು ಕೂಡ ತಲೆ ಕೆಳಗೆ ಮಾಡ್ತದೆ. ಹಾಗೆ ತುಂಬ ಜಾಗ್ರತೆ ಬೇಕು. ಸುನೀತಿಯ ಬಗ್ಗೆ ತುಂಬ ಪ್ರೀತಿ ಇದ್ದರೆ ತಲೆ ಸರಿಯಾಗಿ ಇರ್ತದೆ. ಹಾಗಾಗಿ ಈ ಸುರುಚಿಯ ಮೇಲೆ ತುಂಬ ತುಂಬ ಪ್ರೀತಿ ಇಟ್ಟುಕೊಂಡು ತಲೆ ಕೆಳಗಾಗಿ ಇದ್ದರೂ ಮೇಲ್ನೋಟಕ್ಕೆ ಅವನ ಎಲ್ಲ ವ್ಯವಹಾರಗಳು ಉತ್ತಮನ ಹಾಗೆ ಕಾಣ್ತದೆ, ಎಲ್ಲ ಉತ್ತಮವಾಗಿ ಇರ್ತದೆ. ಮೇಲ್ನೋಟಕ್ಕೆ ಕಾಣುವ ಅವನಿಗೆಂತ ಸಮಸ್ಯೆ ಇಲ್ಲ ಮಾರ್ಯಾರೆ, ಎಲ್ಲ ಸಮಸ್ಯೆ ನಮಗೆ ಸರಿ ಇರುವವರೆಗೇ ಬರುವುದು. ಯಾವಾಗಲೂ ನೋಡಿದ್ರು ಕಷ್ಟ ಯಾವಾಗಲೂ ಸಜ್ಜನರಿಗೆ ಬರುವುದು ನೋಡಿ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲ ಉತ್ತಮನ ಹಾಗೆ ಕಾಣ್ತದೆ ಅದೆಲ್ಲ ಇದ್ದ ಕೆಲವು ಸಮಯ. ಸುರುಚಿಯ ಮೇಲಿನ ಹೆಚ್ಚಿನ ಪ್ರೀತಿ, ಸುನೀತಿಯ ಮೇಲೆ ಹೆಚ್ಚಿನ ಪ್ರೀತಿ ಬೇಕು ಜೀವನದಲ್ಲಿ. ನೀತಿ, ಗುರು ಹಿರಿಯರು, ದೇವರು ಇತ್ಯಾದಿ ಇತ್ಯಾದಿಯಾಗಿ ಒಂದು ಜೀವನಕ್ಕೆ ಆಕೃತಿಯನ್ನು ಕೊಡುವಂತಹ ದಿವ್ಯ ಶಕ್ತಿಗಳ ಕುರಿತಾದಂತಹ ಪ್ರೀತಿ ಬೇಕು, ಸುನೀತಿ. ಅದಿದ್ದಾಗ ತಲೆ ಸರಿಯಾಗಿಯೇ ಮೇಲೆ ಇರ್ತದೆ, ಕಾಲು ಕೆಳಗಿರ್ತದೆ. ಅವ ಸಾಧನೆ ಮಾಡಿದ್ದು ಕೊನೆಗೆ ಎಲ್ಲವೂ ಕೂಡ ಸ್ಥಿರವಾಗಿ ಧ್ರುವವಾಗಿಯೇ ಮುಂದುವರಿತದೆ. ಹಾಗಾಗಿಯೇ ಉಪನಿಷತ್ನಲ್ಲಿ ನಾವು ನೋಡ್ತೇವೆ, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ಕಠೋಪನಿಷತ್. ಅದರದ್ದೇ ಆ ಉಪನಿಷದ್ ವಾಕ್ಯದ ತಾತ್ಪರ್ಯ ಇದು, ಕಥಾನಕದ ಮೂಲಕ. ಶ್ರೇಯಶ್ಚ ಪ್ರೇಯಶ್ಚ, ಪ್ರತಿಯೊಬ್ಬನಿಗೂ ಕೂಡ ಇಬ್ಬರಿಬ್ಬರು ಹೆಂಡತಿಯರಿದ್ದಾರಪ್ಪ. ಒಬ್ಬಳ ಹೆಸರು ಶ್ರೇಯ ಅಂತ, ಇನ್ನೊಬ್ಬಳ ಹೆಸರು ಪ್ರೇಯ ಅಂತ, 2 ಜನ ಹೆಂಡತಿಯರು. ಪ್ರತಿಯೊಬ್ಬನಿಗೂ ಕೂಡ ಒಬ್ಬಳು ಶ್ರೇಯ, ಇನ್ನೊಬ್ಬಳು ಪ್ರೇಯ. ಚಂದದ ಹೆಸರು ಅದು. ಅವರು ಹೇಗಿದ್ದಾರೆ ಅಂತ ಮತ್ತೆ ಆಲೋಚನೆ ಮಾಡುವ. ಹಾಗಾಗಿ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ. ಈ ವಿವೇಕಿಯಾದವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಶ್ರೇಯೋ ವೃಣೀತೆ, ಶ್ರೇಯನನ್ನೇ ಬಯಸ್ತಾರೆ. ಅವನನ್ನೇ ಧೀರ ಅಂತ ಕರೆಯುವುದು. ಇದು ಅರ್ಥ ಆಗುವುದಿಲ್ಲ ನೋಡಿ ಈ ಉಪನಿಷತ್ತು ಮಾತುಗಳೆಲ್ಲ. ಹಾಗಾಗಿ ಧ್ರುವ ಚರಿತ್ರೆ ಆ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ಅಂತ ಹೇಳುವ ಕಠೋಪನಿಷತ್ತಿನ ವಾಕ್ಯದ ವಿಸ್ತಾರಕ್ಕಾಗಿ, ವಿವರಣೆಗಾಗಿ, ಭಾಷ್ಯಕ್ಕಾಗಿ ಧ್ರುವ ಚರಿತ್ರೆ. ಅದಲ್ಲಿ ನಮಗೆ ಸ್ಪಷ್ಟ ಶ್ರೇಯ ಅನ್ನುವವಳೆ ಇಲ್ಲಿ ಉತ್ತಾನಪಾದನ ಸುನೀತಿ ಅಂತ ಹೇಳುವ ಮೊದಲ ಹೆಂಡತಿ. ಅಲ್ಲಿದ್ದಂತಹ ಪ್ರೇಯ ಅನ್ನುವವಳೆ ಇಲ್ಲಿ ಉತ್ತಾನಪಾದನ 2ನೇ ಹೆಂಡತಿ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ 2ನೇ ಸಲ ಮದುವೆ ಆದ ಮೇಲೆ 2ನೇ ಹೆಂಡತಿಯ ಮೇಲೆ ತುಂಬ ಪ್ರೀತಿ ಇರ್ತದೆ. ದಶರಥನನ್ನು ನಾವು ನೋಡುವುದಿಲ್ಲ ಅಲ್ಲಿ. ಕೊನೆಗೆ ಆಪತ್ತೇ ಆದದ್ದಲ್ವ, ಅದರ ಹಿನ್ನೆಲೆ ಏನೇ ಇರಲಿ ಅದನ್ನು ಈಗ ಮಾತಾಡಲಿಕ್ಕೆ. ಆಪತ್ತೇ ಆದದ್ದಲ್ಲ, ಕೌಸಲ್ಯ ಮೇಲೆ ಅಷ್ಟಕ್ಕಷ್ಟೇ ಸ್ವಲ್ಪ ಎಲ್ಲ ಕೆನ್ನೆ ಎಲ್ಲ ಒಳಗೆ ಹೋಗಿತ್ತು ಅವಳಿಗೆ ಪಾಪ. ಹಾಗೆ ನೋಡಿ, ನಾನು ತೋರಿಸುವುದಿಲ್ಲ, ವಾಲ್ಮೀಕಿ ರಾಮಾಯಣವನ್ನು ನೋಡಿ ಹೋಗಿ. ಹಾಗಾಗಿ ಸುಮಿತ್ರೆ ಮೇಲೆ ಅಷ್ಟಕ್ಕಷ್ಟೇ, ಅದು ಸಾಮಾನ್ಯ ಹಾಗೆ ಅದೆಲ್ಲ ಕಡೆ. ಕೈಕೇಯಿ ಇದಿಷ್ಟು ಈ 2ನ್ನೂ ಮದುವೆಯಾಗಿ ಮಕ್ಕಳಾಗದ ಕಾರಣ ದಶರಥ 3ನೇದ್ದನ್ನು ಮದುವೆಯಾದದ್ದು. ಮದುವೆಯಾಗಬೇಕು ಅನ್ನುವುದೇ ಒಂದು ಪ್ರಧಾನವಾದ ಉದ್ದೇಶ, ಇನ್ನೊಂದು ಮಕ್ಕಳಾಗಬೇಕು ಅಂತ. ಹಾಗಾಗಿ ತುಂಬ ಪ್ರೀತಿ, ಎಲ್ಲರಿಗೂ ಹೆಚ್ಚು ಕಡಿಮೆ ಆದರೆ ಸೀದಾ ಬಿಟ್ಟು ಹೋದರೆ ಅಂತ. ಅದೇ ಇಲ್ಲಿ ಉತ್ತಾನಪಾದನಿಗೂ ಅದೇ ಸ್ಥಿತಿ. 2ನೇ ಹೆಂಡತಿ ಇವಳು ಸುನೀತಿ. ಅಷ್ಟೊತ್ತಿಗೆ ಮೊದಲ ಹೆಂಡತಿ ಸುನೀತಿ, 2ನೇ ಹೆಂಡತಿ ಸುರುಚಿ. ಆ ಸುರುಚಿಯ ಮೇಲೆ ಹೆಚ್ಚು ಪ್ರೀತಿ ನೋಡಿ. ಸುನೀತಿ ದೊಡ್ಡವಳವಳು, ಸಾಕದು ಇದ್ದದ್ದು, ಕೆಲವು ದಿನ ಇದ್ದವಳೊಟ್ಟಿಗೆ, ಹಾಗೆ ಸಾಕು ಅಂತ. ವಿವೇಕವನ್ನು ಕಳಕೊಳ್ಳುವಂತಹ ಪರಿಸ್ಥಿತಿಗೆ ಅದು ಉದಾಹರಣೆ. ಸಾಕು ಇಷ್ಟು ದಿವಸ ಅವಳೊಟ್ಟಿಗಿದ್ದೆ, ಇನ್ನೀಗ ಇವಳೊಟ್ಟಿಗಿರುವ ಅಂತ ವಿವೇಕವನ್ನು ಕಳಕೊಳ್ಳುವವನ ಒಂದು ಮೆಂಟಾಲಿಟಿ.
ಅದು ಹೋಗಬೇಕು. ಆ ಮೆಂಟಾಲಿಟಿ ಬಿಟ್ಟು ಈ ಮೆಂಟಾಲಿಟಿ ಬರಬೇಕು. ಸುನೀತಿಯ ಜೊತೆಗೆ ಇರಬೇಕು ಶಾಶ್ವತವಾಗಿ. ಅದು ಆಗಬಾರದು. ಆ ಎರಡನೇದ್ದೇ ಆಗಬಾರದು. ಒಂದನೆಯದ್ದನ್ನೇ ಕಾಪಿಟ್ಟುಕೊಳ್ಳಬೇಕು. ಯಾವತ್ತು ಎರಡಾದರೆ ಭಯ. ಉಪನಿಷತ್ನಲ್ಲಿ ನೋಡಿ, ಅಲ್ಲಿ ಎಲ್ಲಿಯೋ ಬ್ರಹ್ಮಾನಂದವಲ್ಲಿ ಅಲ್ಲಿಯೋ ಭೃಗುವಲ್ಲಿ ಅಲ್ಲಿಯೋ ಬರ್ತದೆ, ಅಂತರಂಕುರುತೆ ಅಥ ತಸ್ಯ ಭಯಂ ಭವತಿ. ಅಂತರ ಈ ಎರಡಾದ ಕೂಡಲೇ ಹೋಯಿತು ಅಂತ. ಅಂತರಂಕುರುತೆ ಅಥ ತಸ್ಯ ಭಯಂ ಭವತಿ. ಯಾವಾಗ ಅಭಯ ಒಂದಾಗಿ ಕಾಣುವಂಥದ್ದು, ಆ ಒಂದರ ಮೇಲೆ ಹೆಚ್ಚು ಪ್ರೀತಿ ಇದ್ದರೆ ತಲೆಬಿಸಿತ್ತ, ತಲೆ ಕೆಳಗಾಗ್ಲಿಕ್ಕಿತ್ತ. ನಮ್ಮನ್ನೆಲ್ಲ ಈ ಎರಡಾಗಿ ಕಾಣುವುದೇ, ಎರಡನ್ನಾಗುವುದೇ ತಲೆ ಕೆಳಗಾಗುವುದಕ್ಕೆ. ಅದಾಗಕೂಡದು ಅನ್ನೋದು ಧ್ರುವ ಚರಿತ್ರೆಯ ಸಂದೇಶ. ಸುನೀತಿಯ ಕುರಿತಾದ, ದೊಡ್ಡ ಹೆಂಡತಿಯ ಕುರಿತಾದ, ಶ್ರೇಯಸ್ಸಿನ ಕುರಿತಾದಂತಹ ಹೆಚ್ಚಿನ ಪ್ರೀತಿಯಿಂದಾಗಿ ಅವನ ಜೀವನ ಯಾವತ್ತೂ ಕೂಡ ಧ್ರುವವಾಗಿರ್ತದೆ. ಧ್ರುವವಾದಂತಹ ಜೀವನದಲ್ಲಿ ಏನು ಬಯಸಿದ್ದು ಅದೆಲ್ಲವೂ ಸಿಗ್ತದೆ. ಅಂಥವರ ಜೀವನದಲ್ಲಿ ಏರುವುದಕ್ಕೆ ಅನೇಕ ಹಂಬಲಗಳು, ಸಾಧನೆಗಳು ನಿರಂತರವಾಗಿರ್ತದೆ. ನೋಡಿ, ನಾವು ಅದರಲ್ಲಿ ನೋಡ್ತೇವೆ, ಅನಧಿಷ್ಠಿತಂ. ಇನ್ನೊಬ್ಬರು ನಮ್ಮ ಕುಟುಂಬದಲ್ಲಿ ಯಾರೂ ಏರಿರಬಾರದು, ಇತರರೂ ಯಾರೂ ಏರಿರಬಾರದು. ಅಂತಹ ಸ್ಥಾನವನ್ನು ನಾ ಏರಬೇಕು. ನೋಡಿ, ಅಲ್ಲಿಂದ ಶುರುವಾಗಿ ಎಲ್ಲ ಏರುವುದು ಏರುವುದು ಏರುವುದು. ಈ ಭಾಗವತ ಸಪ್ತಾಹ ಯಜ್ಞ ಇರುವುದೇ ಏರುವುದಕ್ಕೆ. ಇನ್ನು ನಾವು ಇಳಿಲಿಕ್ಕಿಲ್ಲ. ಊಟಕ್ಕೆ ಮಾತ್ರ ಇಳಿಬೋದಷ್ಟೇ. ಕೂಟಕ್ಕೆ ಇಲ್ಲಿಗೆ ಏರಬೇಕು. ಕೂಟ ಕೆಳಗೆ, ಕೂಟ ಇಲ್ಲಿ. ಈ ಕೂಟದಲ್ಲಿ ಒಂದು ವೇಳೆ ನೀವು ಆಪತ್ತನ್ನು ಇದ್ದರೆ, ಸಮಸ್ಯೆಯಲ್ಲಿದ್ದರೆ, ಕಷ್ಟ ನಷ್ಟದಲ್ಲಿದ್ದರೆ, ಇಲ್ಲಿ ಏರಿದರೆ ನಿಮಗೆ ಶಾಂತವಾದ ಸ್ಥಿತಿ ಅನುಗ್ರಹಿತವಾಗುತ್ತದೆ. ಹಾಗಾಗಿ ಧ್ರುವನಿಗೆ ಇದ್ದಕ್ಕಿದ್ದಾಗೆ ಅವ 5 ತಿಂಗಳೇ ಕಾದದ್ದು. ನೋಡಿ, ಸಪ್ತಾಹ ಯಜ್ಞಕ್ಕೆ ಬಂದರೆ ನಿಮಗೆ ಮತ್ತೆ ದೈವಾನುಗ್ರಹ ಆಗೋದಕ್ಕೆ ಹೆಚ್ಚು ಸಮಯ ಬೇಡ, 5 ತಿಂಗಳು. ಆ 5 ತಿಂಗಳಿನಲ್ಲಿ ನಿಮ್ಮ ತೀವ್ರತೆಯಿಂದಾಗಿ ಮೇಲಿನ ಲೋಕ, ಎಲ್ಲ ಲೋಕಗಳು ಹೊಗೆಯಾಡುವುದಕ್ಕೆ ತೊಡಗುತ್ತದೆ. ಈ ಧ್ರುವನ ತಪಸ್ಸಿನಿಂದಾಗಿ ದೇವತೆಗಳಿಗೆ ಡಮ್ಮು ಕಟ್ಟಲಿಕ್ಕೆ ಶುರುವಾಯಿತು. ಆವಾಗ ಭಗವಂತ ಹೇಳಿದ್ದಂಥದ್ದು ಔತ್ತಾನಪಾದಿರ್ ಮೈ ಸಂಗತಾತ್ಮ, ಅವ ನನ್ನೊಳಗಡೆ ಸೇರಿದ್ದಾನೆ ಅಂತ. ನಮಗೆ ಆವಾಗ ಆ ಮಾತು ಭಗವಂತನಿಂದ ಇಲ್ಲಿಂದ ಬರುವುದು, ಇಲ್ಲಿ ಸೇರಿದವರೆಲ್ಲ ನನ್ನೊಳಗಡೆ ಸೇರಿ ಹೋಗಿದ್ದಾರೆ ಅಂತ ಅವ ಯಾವಾಗ ಹೇಳುವುದು? ನಾಡಿದ್ದ ಶನಿವಾರ. ಅದಾಗಬೇಕು. ಅದಕ್ಕೆ ಬೇಕಾಗಿ ಸಪ್ತಾಹ ಯಜ್ಞ 36,000 ವರ್ಷಗಳ ಕಾಲ ನಿರಂತರವಾದ ರಾಜ್ಯಭಾರ. 36. ಆ 36 ಅನ್ನುವಂಥದ್ದು ಅತ್ಯಂತ ವಿಶಿಷ್ಟವಾದಂತಹ ಸಂಗತಿ. ಅದು ಕೊನೆಗೆ ಎಷ್ಟು ವಿಚಿತ್ರವಾದ ಸಂಗತಿ ಅಂತಂದರೆ, ಅಂಥವರಿಗೆ ಯಮನು ಕೂಡ ಹೆಚ್ಚು ಮಾತಾಡಲಿಕ್ಕೆ ಬರುವುದಿಲ್ಲ. ಆ ಯಮ ಏನು ಮಾಡಿದ ಅಂತ ಕೇಳಿದರೆ, ಇವನಿಗೆ ವಿಮಾನ ಬರುವ ಕಾಲದಲ್ಲಿ ತನ್ನ ಗೌರವವನ್ನು ತಾನು ಕಾಪಾಡಿಕೊಳ್ಳಬೇಕು ಅಂತ ಯಮನಿಗೆ ಅನಿಸಿತು, ಮರ್ಯಾದೆಯನ್ನು ನಾನು ಇಟ್ಟುಕೊಳ್ಳಬೇಕು ಅಂತ. ಹಾಗಾಗಿ ಈ ವಿಮಾನವನ್ನು ಏರುವ ಕಾಲಕ್ಕೆ ಅದು ಎತ್ತರ ಉಂಟು. ಈ ತುಂಬ ಎತ್ತರದ ಮೆಟ್ಲಿದ್ರೆ ಈ ಪ್ರಾಯದವರಿಗೆಲ್ಲ ಹತ್ತಲಿಕ್ಕೆ ಆಗುವುದಿಲ್ಲ. 36,000 ವರ್ಷ ಆಗಲಿಲ್ವ ಮಾರಾಯರೆ ಧ್ರುವನಿಗೆ? ಆ 36,000 ವರ್ಷ ಆದ ನಂತರ ಏರುವುದು ವಿಮಾನಕ್ಕೆ. ಆವಾಗ ಮೆಲ್ಲ ಯಮ ಬಂದ. ಇವನನ್ನು ನಾನು ಮುಟ್ಟುವುದಿಲ್ಲ. ಯಾರನ್ನು? ಧ್ರುವನನ್ನು ನಾನು ಮುಟ್ಟುವುದಿಲ್ಲ, ಧ್ರುವನೇ ನನ್ನನ್ನು ಮುಟ್ಲಿ. ಭಾಗವತ ಸಪ್ತಾಹ ಯಜ್ಞದ ಫಲ ಅದು. ನೋಡ ಬರಲಿ ಯಮ ನಮ್ಮಲ್ಲಿಗೆ ಅಂತ 8 ಎದೆಯನ್ನು ತಟ್ಟಿಕೊಂಡು ಹೇಳಬೇಕು. ಧ್ರುವನನ್ನು ನೋಡಬೇಕು ಏರುವುದನ್ನು ಅಂತ ಬಂದಂತಹ ಯಮ ತಲೆ ತಗ್ಗಿಸಿ ನಿಂತ ಮಾರಾಯರೆ. ಈ ಧ್ರುವ ಆ ತಲೆ ತಗ್ಗಿಸಿ ನಿಂತಹ ಯಮನ ಬೆನ್ನ ಮೇಲೆ ಕಾಲಿಟ್ಟ ವಿಮಾನಕ್ಕೆ ಏರುವಾಗ. ಇಡೀ ಜೀವನದಲ್ಲಿ, ಪ್ರಪಂಚದಲ್ಲಿ ಇದೊಂದೇ ಕಾಣ್ತದೆ ನನಗೆ, ಯಮನ ತಲೆಯನ್ನು ಮೆಟ್ಟಿದವನು. ರಾವಣ ಒಂದ್ಸಲ ಯಮನಿಗೆ ಕ್ರಯ ಎಷ್ಟು ಅಂತ ಕೇಳಿದ್ನಂತೆ, ನಿನ್ನ ಕಾಲದಂಡಕ್ಕೆ ಕ್ರಯ ಎಷ್ಟು ಅಂತ.
ಅಷ್ಟೊತ್ತಿಗೆ ಹೇಳಿದ್ರು, ಮಾತಾಡಬೇಡ ಈಗ, ಮಾರಾಟ 4 ಬಡಿಲಿಕ್ಕೆ ಆದ ಈ ಕಾಲದಂಡದಲ್ಲಿ, ನೀನಲ್ಲ ಜನ ಬೇರೆ ಇದ್ದಾರೆ. ಅಂತಹ ಯಮನನ್ನೇ ಇವ ಅಂತರಂಗದಲ್ಲಿ ಪ್ರಶ್ನೆ ಮಾಡಿ, ನಿನ್ನನ್ನು ನಾ ಜಯಿಸಿದ್ದೇನೆ, ಹಾಗಾಗಿ ನೀನನ್ನ ಮುಟ್ಟಲಾರೆ, ನಾನಿನ್ನ ಮುಟ್ಟುವೆ ಅಂತ ಹೇಳಿ ಯಮನ ಬೆನ್ನನ್ನು ಕಾಲಿನಿಂದ ಮೆಟ್ಟಿ ವಿಮಾನಕ್ಕೆ ಏರುತ್ತಾನೆ. ಹಾಗಾಗಿ ಅವನಿಗೆ ಧ್ರುವವಾದ ಸ್ಥಾನ. ಅಲ್ಲಿ ಎಲ್ಲ ಋಷಿಮುನಿಗಳು ಎಲ್ಲರೂ ಕೂಡ ಸುತ್ತು ಬರುವುದಲ್ಲಿ ಇವನಿಗೆ ನಮ್ಮ ಅಂತಸ್ತು, ನಮ್ಮ ವಿದ್ಯೆ, ನಮ್ಮ ಯಾವ ಕುಲೋನ್ನತಿಯೋ ಇದು ಯಾವುದೂ ಅಲ್ಲ ನಮಗೆ ಸುತ್ತು ಬರಲಿಕ್ಕೆ ಕಾರಣ ಅವನು ಕೃಷ್ಣ ಭಕ್ತಿ, ಕೃಷ್ಣೈಕ ಭಕ್ತಿ. ಇದು ಒಂದೇ ಕಾರಣ. ಆದ ಕಾರಣ ಆ ಧ್ರುವಚರಿತ್ರೆಯ ಸಂದೇಶ ನಾವು ಆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಕಥೆಯನ್ನಾಗಿ ತಗೊಳ್ಳಬಾರದು. ಧ್ರುವವಾದಂತಹ ಸಂಗತಿ ಜೀವನದಲ್ಲಿ ಬರಬೇಕು. ಅದಕ್ಕೋಸ್ಕರ ನಾವು ಯಮನನ್ನು ಮುಟ್ಟಬೇಕು. ಯಮ ನಮ್ಮನ್ನು ಮುಟ್ಟುವ ಹಾಗಿಲ್ಲ. ಅದು ಈ ಭಾಗವತ ಸಪ್ತಾಹದಿಂದ ಮಾತ್ರ ಸಾಧ್ಯ. ಅಂತಹ ಒಂದು ಸಂದೇಶ ಧ್ರುವ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಆಮೇಲೆ ಪೃಥು ಚರಿತ್ರೆ. ಅರಾಜಕತೆಯಿಂದಾಗಿ ಏನು ಮಾಡುವುದು, ಮುಂದೆ ಒಂದು ವ್ಯವಸ್ಥೆ ಬೇಕಲ್ವಾ ಅಂತ ಆಲೋಚನೆ ಮಾಡಿದಂತಹ, ಸಂಕಲ್ಪಿಸಿದಂತಹ ಋಷಿಮುನಿಗಳು ಈ ಸತ್ತಂತಹ ವೇನನ ತೊಡೆಯನ್ನು ಕಡಿತಾರೆ, ಮೊಸರು ಕಡ್ದಾಗೆ. ಆವಾಗ ಅಲ್ಲಿಂದ ಒಬ್ಬ ಹುಟ್ಟಿ ಮೇಲೆ ಬಂದ. ಕಾಕ ಕೃಷ್ಣ ಅತಿಹ್ರಸ್ವಾಂಗ, ಕಪ್ಪು ಕಣ್ಣು,